ವೀಕ್ಷಕರೇ, ನೀವು ನೋಡ್ತಿರೋ ವಿ ಎ ಟಾಕ್ಸ್. ಇದರ ವಿಷಯ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ. ಪ್ರೊಮೋ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೂ ಈ ವಾರ ಯಾರೆಲ್ಲ ನಾಮಿನೇಟ್ ಆಗ್ತಾ ಇದ್ದಾರೆ ಅದ್ರ ಬಗ್ಗೆನೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ನಿಮಗೆ ಗೊತ್ತಿರ್ಬೋದು ನಾಮಿನೇಷನ್ ನಡೀತಾ ಇದೆ ಅಂತ. ಅದೇ ರೀತಿಯಾಗಿ ಕಾವ್ಯ ಅವರು ಇಬ್ಬರನ್ನ ನಾಮಿನೇಟ್ ಮಾಡ್ತಾರೆ. ಅವ್ರು ಯಾರಪ್ಪ ಅಂದ್ರೆ, ಮೊದಲನೇದಾಗಿ ಗಿಲ್ಲಿ ಅವ್ರನ್ನ, ಅದರ ನಂತರ ರಜತ್ ಅವ್ರಿಗೆ ಏನಪ್ಪ ರೀಸನ್ ಕೊಡ್ತಾರೆ ಅಂದ್ರೆ, ಇವರು ಒಂದೇ ವಿಷಯಕ್ಕಾಗಿ ಸೀಮಿತ ಆದ್ರು ಅಂತ ರೀಸನ್ ಕೊಡ್ತಾರೆ. ಅದರ ನಂತರ ರಜತ್ ಅವರು ಹೇಳ್ತಾರೆ, ಏನು ಈ ಮನೆಯಲ್ಲಿ ಏನು ಕಾಮಿಡಿನೇ ಮಾಡಂಗಿಲ್ವಾ, ಏನು ತಮಾಷೆನೇ ಮಾಡಂಗಿಲ್ವಾ, ಈ ಮನೆಯಲ್ಲಿ ಏನಾದ್ರು ಈ ಮನೆಯಲ್ಲಿ ಇರೋರ್ಗೆಲ್ಲರಿಗೂ ತಲೆ ಕೆಟ್ಟೋಗ್ಬಿಟ್ಟಿದ್ಯಾ ಅಂತ ರಜತ್ ಅವರು ಜೋರಾಗಿ ಹೇಳ್ತಾರೆ ವೀಕ್ಷಕರೇ. ಅದಾದ ನಂತರ ಧ್ರುವಂತ್ ಅವರು ಅಲ್ಲಿ ಕೂತಿರ್ತಾರೆ. ಅವ್ರಿಗೆ ಮನೆ ಕಂಟೆಸ್ಟೆಂಟ್ಗೆ ಅಂತ ಹೇಳಿರ್ತಾರೆ ಅಲ್ವಾ, ಆಗ ಎಲ್ಲ ಮನೆ ಕಂಟೆಸ್ಟೆಂಟು ರಜತ್ ಅವ್ರ ಮೇಲೆ ವಾಯ್ಸ್ನ ರೈಸ್ ಮಾಡ್ತಾರೆ. ಅದರ ನಂತರ ಧ್ರುವಂತ್ ಅವರು ಹೇಳ್ತಾರೆ, ನೀವು ಹಂಗೆಲ್ಲ ಹಣ್ಣಂಗಿಲ್ಲ, ಏಕವಚನದಲ್ಲ ಮಾತಾಡಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ರಜತ್ ಅವರು ನಾನು ಹೇಳ್ತೀನಿ ಏನು ಮಾಡ್ತೀನಿ ಅಂತ ಕೇಳ್ತಾರೆ. ಅದಕ್ಕಾಗಿ ಏನೋ ಸ್ವಲ್ಪ ಸಂಭಾಷಣೆ ನಡೆಯುತ್ತೆ ಅವ್ರ ಇಬ್ರು ನಡಿವೆ. ಅದಾದ ನಂತರ ರಜತ್ ಅವರು ತುಂಬಾ ಸಿಟ್ಕೊಂಡು ಕೊಟ್ರೆ ಏಟ್ಗಳು ನಿನ್ಗೆ ಅಂತ ರಜತ್ ಅವರು ಧ್ರುವಂತ್ ಅವ್ರಿಗೆ ಹೇಳ್ತಾರೆ. ಅದಕ್ಕಾಗಿ ಧ್ರುವಂತ್ ಅವರು ಭಾಳ ನೋಡ್ಕೋತೀನಿ ನಿನ್ನ, ನನ್ನ ಮೈ ಮುಟ್ಟು ನೀನು ಸಾಕು ಅಂತ ಹೇಳ್ತಾರೆ. ಅದಕ್ಕಾಗಿ ಇಬ್ರು ಗುದ್ದಾಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇಲ್ಲಿ ನೋಡ್ತಿರ್ಬೋದು, ತಲೆ ಮೇಲೆ ಕೈ ಇಟ್ಕೊಂಡು ಅವರು ಈ ಮನೆಯವರೆಲ್ಲ ಏನಾರು ತಲೆ ಕೆಟ್ಟಿದ್ಯಾ ಅಂತ ಕೇಳೋದು ವೀಕ್ಷಕರೇ. ಇನ್ನು ನಾಮಿನೇಷನ್ ವಿಷಯಕ್ಕೆ ಬಂದ್ರೆ, ನಿಮ್ಗೆ ಗೊತ್ತಿರ್ಬೋದು, ನಿನ್ನೆ ರಕ್ಷಿತಾ ಹಾಗೂ ಅಶ್ವಿನಿ ಅವ್ರಿಗೆ 0 ಕ್ಯಾಪ್ ಸಿಕ್ತು. ಆದ್ರಿಂದ ಅವರು ಯಾರೇ ರೀತಿಯಾದ ನಾಮಿನೇಷನ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಮಾಳು ಅನ್ನೋರ್ದು ಗೊತ್ತಿರ್ಬೋದು ನಿಮ್ಗೆ, ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಅದರ ನಂತರ ರಘು ಅವರು ಧ್ರುವಂತ್ ಅವ್ರನ್ನ ಮಾಡಿದ್ರು. ವೀಕ್ಷಕರೇ, ಅದಾದ ನಂತರ ಗಿಲ್ಲಿ ಅವರ ಚಾನ್ಸ್ ಬರುತ್ತೆ. ಗಿಲ್ಲಿ ಅವ್ರಿಗೆ 3 ಜನನ ನಾಮಿನೇಟ್ ಮಾಡೋದು ಅವಕಾಶ ಕೊಡ್ತಾರೆ. ಅವರು ಧ್ರುವಂತ್, ರಾಶಿಕಾ ಅಂಡ್ ರಜತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸ್ಪಂದನ ಅವ್ರಿಗೆ ಇಬ್ರದ್ದು ಸಿಗ್ತದೆ. ಆದ್ರಿಂದ ಅವರು ರಕ್ಷಿತಾ ಹಾಗೂ ರಜತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಕಾವ್ಯ ಅವ್ರಿಗೆ ಇಬ್ರದ್ದು ಸಿಗ್ತದೆ. ಆದ್ರಿಂದ ಅವರು ಗಿಲ್ಲಿ ಹಾಗೂ ರಜತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೂರಜ್ ಅವ್ರಿಗೂ ಸಹ 2 ಕಂಟೆಸ್ಟೆಂಟ್ನ ನಾಮಿನೇಟ್ ಮಾಡೋ ಅವಕಾಶ ಸಿಗುತ್ತೆ. ಅವರು ಸಹ ಗಿಲ್ಲಿ ಹಾಗೂ ರಜತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಹಾಗೂ ಧ್ರುವಂತ್ಗೆ ಚಾನ್ಸ್ ಸಿಕ್ಕಿದಾಗ ರಜತ್, ಗಿಲ್ಲಿ ಆ್ಯಂಡ್ ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ರಜತ್ ಅವ್ರಿಗೆ ಚಾನ್ಸ್ ಸಿಕ್ಕಿದಾಗ ಧ್ರುವಂತ್ ಮತ್ತು ಸೂರಜ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ವೀಕ್ಷಕರೇ. ಕೊನೆಯದಾಗಿ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂದರೆ, ಸ್ಪಂದನ, ಧ್ರುವಂತ್, ಗಿಲ್ಲಿ, ರಕ್ಷಿತಾ, ರಜತ್ ಹಾಗೂ ಸೂರಜ್ ಅವರು ನಾಮಿನೇಟ್ ಆಗಿದ್ದಾರೆ. ಅದಾದ ನಂತರ ರಾಶಿಕಾ ಅವರು ಸಹ ನಾಮಿನೇಟ್ ಆಗಿದ್ದಾರೆ. ಇನ್ನು ಸೇಫ್ ಆಗಿದ್ದ ಕಂಟೆಸ್ಟೆಂಟು ಕಾವ್ಯ ಅವರು ಆಗಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.